ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ದೇವ್ರ ವಾರ್ತೆಗಳು ಹೇಳ್ತದೆ ಕೀರ್ತನೆ 119 ಅಧ್ಯಾಯದಲ್ಲಿ 9ನೇ ವಾಕ್ಯ ಈ ರೀತಿಯಾಗಿರುತ್ತೆ. ಯವ್ವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ. ಆಮೇನ್. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಸೈತಾನ್ ಏನು ಮಾಡ್ತಾನೆ, ಹೊಂಚಾಗ್ತಾನೆ. ಪಾಪದ ಮಾರ್ಗದಲ್ಲಿ ಯವ್ವನ ಮಕ್ಕಳನ್ನ ಬಂದ್ಬಿಟ್ಟು ಈಸಿಯಾಗಿ ಆ ಪಾಪ ಮಾಡುವಂತೆ ಪ್ರೇರೇಪಿಸುತ್ತದೆ. ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಮ್ಮನ್ನೇ ನಾವು ಕಾಯಬೇಕು. ನಮ್ಮನ್ನು ದೇವರಿಂದ ಅಗಲಿಸಲೇ ಅದು ಪ್ಲ್ಯಾನು, ಸೈತಾನ ಪ್ಲ್ಯಾನು. ಆದರೆ ಯವ್ವನಸ್ಥರಾಗಲಿ ಎಲ್ಲ ಜನಗಳಿಗೂ ಏನು ಹೇಳ್ತದೆ ಅಂದರೆ, ಆತನ ವಾಕ್ಯಗಳನ್ನ ನಾವು ಕೈಗೊಂಡು ನಡಿಬೇಕು. ಆ ನಡೆಯುವಾಗ ಆತನ ವಾಕ್ಯಗಳನ್ನು ನಾವು ಗಮನಿಸಿ ನಡೆಯುವಾಗ ನಾವು ಪೂರ್ಣ ಹೃದಯದಿಂದ ಆತನ ಹುಡುಕಬೇಕಂತ ದೇವ್ರ ವಾರ್ತೆಗಳಿರ್ತದೆ. ಆವಾಗ ನಿನ್ನ ಆಜ್ಞೆಗಳಿಂದ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ದೇವರೇ, ಅಪ್ಪ, ನನ್ನಿಂದ ಆಗಲಿಲ್ಲ ಈ ವೇಳೆಯಲ್ಲಿ, ನಾನು ಪರಿಶುದ್ಧವಾಗಿ ಜೀವಿಸಲು ಆಗಲಿಲ್ಲ, ನಾನು ಪಾಪದಲ್ಲಿ ಸಿಕ್ಕೊಂಡಿದ್ದೇನೆ ಅಂತ ಈ ವೇಳೆಯಲ್ಲಿ ಎಷ್ಟೋ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯವ್ವನಸ್ಥ ಮಕ್ಕಳಾಗಲಿ ನೀವು ತಪ್ಪು ಹಾದಿಯಲ್ಲಿ ಹುಡುಕಿ ಅಪ್ಪ ಶಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಸಿ ಇದರಲ್ಲಿ ಹೋಗಿ ಸಿಕ್ಕೊಂಡಿದ್ದೀರಿ. ಈ ವೇಳೆಯಲ್ಲಿ ದೇವ್ರು ನಿಮ್ಗೆ ಅದೇ ಹೇಳ್ತಾರೆ, ನೀವು ಯವ್ವನ ಕಾಲದಲ್ಲಿ ಆತನ ವಾರ್ತೆಗಳನ್ನು ಕೈಗೊಳ್ಳ್ರಿ. ಪಾಪದ ಮಾರ್ಗ ಈಸಿಯಾಗಿದೆ. ಆಸೆ ಭೋಗ್ಯ ಎಲ್ಲನೂ ತೋರಿಸ್ತದೆ, ಈಸಿಯಾಗಿ ತೋರಿಸ್ತದೆ. ಸ್ವಲ್ಪ ಇವತ್ತೊಂದಿನ ಹೋಗೋಣ, ನಾಳೆ ಒಂದಿನ ಇವತ್ತೊಂದಿನ ಮುಗಿಸ್ಬಿಡ ಅಂತ ಹೇಳಿ ನಮ್ಮ ಪಾಪಗಳನ್ನು ಏನು ಮಾಡುತ್ತೆ, ಬಸುರಾಗಿ ಪಾಪನ್ನು ಅದು ಹೇರ್ತಂತೆ. ಅದು ಮರಣಕ್ಕೆ ಸಂಬಂಧಪಟ್ಟುತ್ತೆ. ಅದರಿಂದ ಕೆಲವೊಮ್ಮೆ ನಾವು ಸಿಕ್ಕಾಗ್ಬಿಡ್ತೀರಿ, ಕೆಲವೊಮ್ಮೆ ನಾವು ಸಾಲಗಾರರಾಗ್ಬಿಡ್ತೀರಿ, ಕೆಲವೊಮ್ಮೆ ನಮ್ಮ ಹೆಲ್ತ್ನಲ್ಲಿ ಲಾಸ್ ಮಾಡ್ಕೊತೀರಿ, ಕೆಲವೊಮ್ಮೆ ಕುಡುಕರಾಗ್ಬಿಡ್ತೀರಿ. ಇದೆಲ್ಲ ಕಾರಣ ಏನಂದರೆ ದೇವ್ರ ವಾರ್ತೆಗಳಿಗೆ ನಾವು ಕೀಳ್ಪಡಿದೆ, ನಾವು ಆತನ ವಾರ್ತೆಗಳನ್ನು ನಾವು ಕೈಗೊಂಡು ನಡೆಯೋದೆ, ಈ ಲೋಕದ ಆಸೆ ಭೋಗಗಳಲ್ಲಿ ನಾವು ಬೀಳೋದೇ ಕಾರಣ. ಅದಕ್ಕೆ ಈ ವೇಳೆಯಲ್ಲಿ ಯಾರೇ ಯವ್ವನ ಮಕ್ಕಳಾಗಲಿ, ಯಾರೇ ಆಗಲಿ, ಚಿಕ್ಕವರಿಂದ ದೊಡ್ಡವರು ಯಾರೇ ಆಗಲಿ, ಈ ವೇಳೆಯಲ್ಲಿ ಒಂದು ವೇಳೆ ಆ ರೀತಿ ನೀವಿದ್ದರೆ ಈ ವೇಳೆಯಲ್ಲಿ ಆತನ ಕ್ಷಮಾಪಣೆ ಕೇಳಿ ಆತನ ಕಡೆಗೆ ನೀವು ತಿರುಗಿರುವಾಗ ಕರ್ತನ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸದ್ದು ತಂದಾಯ ಪಡಿಸ್ತಾರೆ. ದೇವರು ನಿಮ್ಮನ್ನು ನಡೆಸ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.